ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಇವತ್ತು ನನ್ನ ತಂಗಿಯ ಬರ್ತ್ಡೇ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಸುಖಾಗಿ ಹೋಗ್ತಾ ಇದ್ದೀವಿ. ಸೊ ಅಂದರೆ ಯಾಕೆ ಸುಖಾನೇ ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ, ಯೂಶ್ವಲಿ ಗೊತ್ತಿರುತ್ತೆ, ಈಗ ಓಪನ್ ಆಗಿರೋದ್ರಿಂದ ಸೊ ಎಲ್ಲ ಕ್ರೇಜ್ ಅದ್ರ ಮೇಲೆ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿಗೆ ಹೋಗೋಣ. ನಾನು ಆಲ್ಮೋಸ್ಟ್ ಒನ್ ಟೈಮ್ ಹೋಗಿ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆಗೆ. ಸೊ ಈಗ ನನ್ನ ತಂಗಿ, ಅಪ್ಪ, ಅಮ್ಮ ಆ್ಯಂಡ್ ರಚನಾ ಇವ್ರ ಜೊತೆಗೆಲ್ಲ ಹೋಗ್ತಾಯಿದ್ದೀವಿ ನನ್ನ ತಂಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ಮೋರ್ ಓವರ್ ನಮಗೆ 3000 rupees ಆಫ್ದು ಕೂಪನ್ ಬೇರೆ, ಅಂದರೆ ವೋಚರ್ ಇದೆ. ಅಂದರೆ ಬ್ಲಿಂಕಿಟ್ಟಲ್ಲಿ ನಾವೊಂದು ಫ್ಯಾನನ್ನು ಆರ್ಡರ್ ಮಾಡಿದ್ವಿ. ಫ್ಯಾನ್ ಬಂದ ಮೇಲೆ ವ್ಯಾಲೆಂಟೈನ್ಸ್ ಡೇ ದಿನವೇ ಬುಕ್ ಮಾಡಿದ್ರಿಂದ ಫ್ಯಾನು, ಸೊ ನಮಗೆ ವೋಚರ್ ಕೂಡ ಬಂದಿತ್ತು ಆ್ಯಂಡ್ ಸಮ್ ಕುಕ್ಕೀಸ್ ಎಲ್ಲ ಬಂದಿತ್ತು. ಸೊ ಆ ವೋಚರ್ನು ಇಟ್ಕೊಂಡು ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಇದು ಮಾಡಿಕೊಂಡು ಸೊ ನೋಡೋಣ ಹೆಂಗಿರುತ್ತೆ ಎಲ್ಲ ಈ ಬ್ಲಾಗಲ್ಲಿ ನೋಡ್ಕೊಂಡು ಬರೋಣ. ಇನ್ನೊಂದು ಏನು ಗೊತ್ತಾ, ಈ ರೂಮಲ್ಲಿ ಸ್ಪೆಷಲ್ಲು, ಸೊ ಮುಂಚೆ ಬಂಕರ್ ಬೆಡ್ ಇತ್ತಲ್ಲ, ಈಗ ಫುಲ್ ಮಂಚದ ಥರ ಮಾಡಿಬಿಟ್ಟಿದ್ದೀವಿ. ಬಂಕರ್ ಇತ್ತು, 1 by 1 ಸ್ಟೆಪ್ ಇತ್ತು. ಸೊ ಈಗ ಫುಲ್ ಬೆಡ್ ಮಾಡಿದ್ದೀವಿ. ನೋಡಿ ಹೇಗೆ ಕಾಣಿಸುತ್ತೆ, ಬಟ್ ಸ್ವಲ್ಪ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ರೆಡಿ ಆಗ್ತಿರೋದ್ರಿಂದ ಫುಲ್ ಮೆಸ್ಸಿ ಇದೆ ಅಷ್ಟೇ. ಮತ್ತೆ ಇವಾಗ ಹೇರ್ ಸ್ಟೈಲ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಇಲ್ಲಿ ಬೋ ಎಲ್ಲ ಹಾಕ್ಕೊಂಡಿದ್ದೀನಿ. ಎಸ್ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಖುಷಿ ಸ್ಟ್ರೈಟಾಗಿ ಹಾಕಿ, ಸ್ವಲ್ಪ ರಬ್ಬರ್ ಹಾಕಿದ್ದೀನಿ ನೋಡು, ಬೇಕಾದ್ರೆ ರಬ್ಬರ್ ಮೇಲೆ ಹಾಕಿ. ನನ್ನ ಬೋ ನೋಡಿ ಕಾಣಿಸ್ತಾ ಇದೆಯಾ, ಆಗ್ತಾ ಇದ್ದಾಳೆ. ಆ್ಯಂಡ್ ಹ್ಯಾಪಿ ಬರ್ಡೇ ಖುಷಿ. ಹೇಳು ಜೋರಾಗಿ ಹೇಳು ಥ್ಯಾಂಕ್ ಯು. ಅಚ್ಚೋ ನೀವಿಬ್ರು ಮನೇಲೇ ಇರಬೇಕು. ಓ ಮೈ ಗಾಡ್, ಸೋ ಸ್ಯಾಡ್. ಬಾ ರಾಜಾ. ಹೇ ಚಿಲಿ ಗೈಸ್, ನಮ್ಮ ಅಪ್ಪನ ನೋಡಿ ಗೈಸ್ ಹೆಂಗ್ ರೆಡಿ ಆಗಿದ್ದಾರೆ. ಪರವಾಗಿಲ್ಲಪ್ಪ, ಏನಿಲ್ಲ, ಆನ್ಸರ್ ಆಗಿದ್ರು. ಮಮ್ಮಿ ನೋಡಿ, ಬ್ಯೂಟಿಫುಲ್ ಮಮ್ಮಿ, ಬ್ಯೂಟಿಫುಲ್. ಇದರ ದೇಖೋ ಮೇರಾ ಫಾದರ್ ಬುಣಸಿರಿ. ಈಗ ನನ್ನ ಔಟ್ಫಿಟ್ ತೋರ್ಸಮ್ಮ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್. ಈ ಪರ್ಸ್ ಏನಾದ್ರು ನೀವು ಬೇಕಾದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತಗೊಳ್ಳಿ. ಮತ್ತೆ ಇದು ಹೇರ್ ಬ್ಯಾಂಡ್ ಗೈಸ್. ಸೊ ನಾನು ಹೇಗೆ ರೆಡಿ ಆಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? This is my bag and ಇದು ಗೋವಾದಲ್ಲಿ ಪರ್ಚೇಸ್ ಮಾಡಿದ್ದು. So this is Apple Watch and this is me and this is my husband and earrings. ಇದು ಆಕ್ಚುಲಿ GT ಮಾಲ್ ಅಲ್ಲಿ ತಗೊಂಡಿದ್ದು ಇಯರಿಂಗ್ಸ್. ಓಕೆ ಗೈಸ್, ಇವಾಗ ಹೊರಟಿದ್ದೀವಿ. ಸೊ ನಾಗರಬಾವಿನಲ್ಲಿ ರಚನಾ ಬರ್ತಾಳೆ, ಸೊ ಅವಳನ್ನ ಪಿಕ್ ಮಾಡಿಕೊಂಡು ಹೊರಡ್ತೀವಿ. ಆ್ಯಂಡ್ ಶಿ ಇಸ್ ದ ಬರ್ಡೇ ಗರ್ಲ್. ಆ್ಯಂಡ್ ಇನ್ನು ಕೇಕ್ ಕೂಡ ತಗೊಂಡಿಲ್ಲ, ಅಲ್ಲಿ ಝೊಮ್ಯಾಟೋನಲ್ಲಿ ಬುಕ್ ಮಾಡ್ತೀನಿ ಡೈರೆಕ್ಟಾಗಿ ಕೆಫೆ ಇದತ್ರನೇ, ಸುಖ ಹತ್ರನೇ, ಸೊ ದಟ್ ಅಲ್ಲೇ ಬರುತ್ತೆ, ಆಮೇಲೆ ಕೇಕ್ ಕಟ್ ಮಾಡ್ಬೋದು. ಹಾಯ್ ರಚ್ಚು, ಹಾಯ್ ಹೇಳು ಬ್ಲಾಗಿಗೆ, ಹಾಯ್ ಹೇಳು. ಬರ್ಡೇ ಗಿಫ್ಟ್ ಎಲ್ಲ ತೋರಿಸಿ. ಥ್ಯಾಂಕ್ ಯು. ನಾನು ಸಡನ್ ಫ್ಲಾಶ್ ಆಗಿದ್ದು ಗಿಫ್ಟ್ ಅಂತ. ಅಯ್ಯೋ ಏನು ಬೇಕಿರ್ಲಿಲ್ಲ. ನೀನು ಇವಳು ಬರೋದೇ ಗಿಫ್ಟ್ ಅಂತ ನನ್ನ ತಂಗಿ ಬಾಯ್. ಗೈಸ್, ಯಾವಾಗಲೂ ಅಷ್ಟೇ, ಲೈಕ್ ಎವ್ರಿ ಇಯರ್ ನಮ್ಮ ಡ್ಯಾಡಿದು ಮತ್ತು ನನ್ನ ತಂಗಿ ಬರ್ಡೇ ಮಾತ್ರ ಸ್ವಲ್ಪ ಸ್ಪೆಷಲ್ ಆಗಿ ನಡೆಯುತ್ತೆ ನಮ್ಮ ಮನೇಲಿ. ಐ ಡೋಂಟ್ ನೋ ವೈ ಅಂತ. ನಂದು ನಮ್ಮ ಅಮ್ಮಂದು ಏನೂ ಇರಲ್ಲ, ಬರೀ ಕೇಕ್ ಕಟ್. ಲಕ್ಕಿದವ್ರಿಗೆ ಜಾಸ್ತಿ ನಾವು ಬರೀ ಕೇಕ್ ಕಟ್ ಮಾಡಿ ಮಲ್ಕೊಂಡಿರ್ತೀವಿ ಮನೆಯಲ್ಲಿ. ನಮ್ಮ ಡ್ಯಾಡಿದು ಗೋವಾನಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ ಇಯರು ಬರ್ಡೇನ. ಈ ಇಯರ್ ಇವಳ್ದು ಸುಖಾನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಲಾಸ್ಟ್ ಇಯರ್ ಅಲ್ಲ, 2 years ಹಿಂದೆ. 2 years ಇಂದ ಒಟ್ಟು ಅವ್ರದ್ದು ಸ್ಪೆಷಲ್ ಆಗೇ ಇರುತ್ತೆ ಬರ್ಡೇ. ನಮ್ದೇನೆ ಸ್ವಲ್ಪ ಲೈಟ್ ಅಲ್ಲ ಮಮ್ಮಿ? So finally we have arrived at Sukha.
ಪ್ರೈಸ್ ಇದೆ ಆಯಿತಾ. ಮತ್ತು ಚಿಕನ್ 65 ಬಿರಿಯಾನಿ. ಹಾಂ ಅಲ್ಲಲ್ಲ ಆ ಕಡೆ ಸೊ ಅಲ್ಲಿ ಹೋಗಿದ್ದೆ ಫಸ್ಟು ನಮ್ಮ ಟೇಬಲ್ ರಿಸರ್ವ್ ಆಗಿತ್ತು ಆಲ್ರೆಡಿ. ಸೊ ರಿಸರ್ವ್ಡ್ ಆಗಿರೋ ಟೇಬಲಲ್ಲಿ ಕೂತ್ಕೊಂಡು ಅದಾದಮೇಲೆ ಬುಕ್ಕಿಂಗ್ ಏನಿತ್ತು, ಸೊ ಏನೇನು ತಿನ್ಬೇಕು ಅದನ್ನೆಲ್ಲ ಆರ್ಡರ್ ಮಾಡ್ತಾಯಿದ್ವಿ. ಅದೇ ಟೈಮಿಗೆ ಅಲ್ಲಿ ಫೋಟೋಗ್ರಾಫರ್ ಒಬ್ಬರು ಬಂದಿದ್ದರು. ಸೊ ನಮ್ಮ ಫೋಟೋಸ್ ಎಲ್ಲ ತೆಗೆದು ಅದಾದಮೇಲೆ ತೋರಿಸಿದ್ರು. ಸೊ ಒಂದು ಫೋಟೋ ಕಾಪಿ ತೊಗೊಳ್ಳೋದಕ್ಕೆ 150 ರುಪೀಸ್ ಅಂತ ಹೇಳಿದರು. ಸೊ ನಾವು ಫೋಟೋ ತೊಗೊಂಡು ಬಂದ್ವಿ. ಆ್ಯಂಡ್ ನಾವು ಆರ್ಡರ್ ಮಾಡಿರೋ ಐಟಮ್ ಅಷ್ಟೊತ್ತಿಗೆ ಬಂತು. ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಚೆನ್ನಾಗಿತ್ತು, ಬಟ್ ಒಂದೇ ಒಂದು ಐಟಮ್ ತುಂಬ ವರ್ಸ್ಟಾಗಿತ್ತು. ತುಂಬ ಅಂದರೆ ತುಂಬ ವರ್ಸ್ಟಾಗಿತ್ತು. ಸೊ ಅದು ಬಿಟ್ಟು ಸುಸಿ, ಆಮೇಲೆ ಮಾಕ್ಟೇಲ್ಸು, ಆಮೇಲೆ ತಂದೂರಿ ನಾನ್ಸು ಅವೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಆ್ಯಂಡ್ ಆ್ಯಂಬಿಯನ್ಸ್ ವಾಸ್ ವೆರಿ ವೆರಿ ಗುಡ್. ಯಾಕಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಲೈಕ್ ಯಾವುದೋ ಬೇರೆ ಕಂಟ್ರಿಗೆ ಹೋದ್ವೇನೋ ಅಂತ ಅನಿಸ್ತಿತ್ತು. ನಾನು ಆಲ್ರೆಡಿ ಮಾರ್ನಿಂಗ್ ಬಂದಿದ್ದೆ ಅಲ್ವ, ಅಂದರೆ ಒಂದ್ಸಲಿ ಮಾರ್ನಿಂಗ್ ಟೈಮಲ್ಲಿ ಬಂದಿದ್ದೆ. ಆಗೇನಿತ್ತು ಇಷ್ಟು ಚೆನ್ನಾಗಿ ಅನಿಸಿಲ್ಲ ಮಾರ್ನಿಂಗ್ ಟೈಮ್ ನೋಡಿದಾಗ. ಬಟ್ ನೈಟ್ ಟೈಮು ಆ ಲೈಟಿಂಗ್ಸು ಅದು ಇದು ಲೈಕ್ ಕಂಪ್ಲೀಟಾಗಿ ಚೆನ್ನಾಗಿತ್ತು. ಆಮೇಲೆ ಗಿಟಾರಿಸ್ಟು ಅಷ್ಟೇ ತುಂಬ ಚೆನ್ನಾಗಿ ಸಾಂಗ್ ಆಡ್ತಾಯಿದ್ರು. ಆಮೇಲೆ ಗಿಟಾರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಲೈಕ್ ಹೇಗಿತ್ತು ಅಂದರೆ ಲೈಕ್ ಮಾರ್ನಿಂಗಿಗಿಂತ ನೈಟೇ ಬೆಟರ್ ಅಂತ ಅನ್ನಿಸ್ತು. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಆ್ಯಂಡ್ ಫಸ್ಟ್ ಟೈಮ್ ನಾವು ಮನೆಯವರೆಲ್ಲ ಒಂದು ಕೆಫೆಗೆ ಹೋಗಿದ್ದು, ಲೈಕ್ ಒಂದು ರೆಸ್ಟೋರೆಂಟ್ಗೆ ಹೋಗಿರೋದು ಅಂತ ಹೇಳ್ಬೋದು. ಸೊ ಯೂಶ್ವಲಿ ಹೋಗ್ತಿರ್ಲಿಲ್ಲ ಜಾಸ್ತಿ ಆಚೆ. ಸೊ ದಿಸ್ ಇಸ್ ನೈಸ್, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾರ್ಟ್ ಗೊತ್ತಿದ್ರೆ ಆಡ್ತಿರೋ ಜೊತೆಗೆ ನಮ್ಮೆಲ್ಲ ಕನಸನ್ನು ಗೈಸ್ ಅಷ್ಟೊತ್ತಿಗೆ ಡಿ ಜೆ ನೈಟ್ಸ್ ಕೂಡ ಸ್ಟಾರ್ಟ್ ಆಯಿತು. ಸೊ ಡಿ ಜೆನೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮನೆಯವ್ರಿಗೂ ಅಷ್ಟೇ ಲೈಕ್ ಒಂಥರ ಸ್ಪೆಷಲ್ ಅನಿಸ್ತು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಲೈಕ್ ಯೂಶ್ವಲಿ ಮನೆಯಲ್ಲೇ ಕೇಕ್ ಕಟ್ ಮಾಡಿ ಆಚೆಯಿಂದ ತರಿಸಿ ತಿಂದು ಮಲ್ಕೊಳ್ಳೋದಕ್ಕಿಂತ ಸೊ ಆಚೆ ಈ ಥರ ರೆಸ್ಟೋರೆಂಟ್ಸ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಇಟ್ ಈಸ್ ಲೈಕ್ ಸೂಪರ್ಬ್ ಅಂತ ಅನ್ನಿಸ್ತು. ಸೊ ವಿ ಥಾಟ್ ಆಫ್ ಲೈಕ್ ನೆಕ್ಸ್ಟ್ ಟೈಮಿಂದ ಹೀಗೆ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಯೂಶ್ವಲಿ ಹೇಳ್ತಾ ಇದ್ದೆ ಮನೆಯಲ್ಲಿ, ಹಿಂಗೆ ರೆಸ್ಟೋರೆಂಟ್ಗೆ ಹೋಗೋಣ. ಈಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತೀವಿ ಬರ್ಡೇ ಟೈಮಿಗೆ. ಸೊ ಇವಾಗ ನಮ್ಮ ಮನೆಯವರು ಹೋಗೋಣ. ಸೊ ಅದೊಂಥರ ಲೈಕ್ ಬೇರೆ ಥರನೇ ಇರುತ್ತೆ, ಒಂಥರ ಸ್ಪೆಷಲ್ ಮೂಮೆಂಟ್ಸ್ ಸಿಗುತ್ತೆ ಅಂತ ಹೇಳ್ತಾನೆ ಬರ್ತಾಯಿದ್ದೆ. ಸೊ ಬಟ್ ಇವತ್ತು ನಮ್ಮ ಫ್ಯಾಮಿಲಿಗೆ ಲೈಕ್ ಅದು ಸ್ಪೆಷಲ್ ಮೂಮೆಂಟ್ ಅಂತ ಅನಿಸಿದೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಬರ್ಡೇಗಳು ಈ ಥರನೇ ಆಗುತ್ತಾ ಇಲ್ವಾ.
ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಫ್ಯೂಚರ್ ವ್ಲಾಗ್ಸಲ್ಲಿ. ಓಕೆ, ನಮ್ಮ ಟೋಟಲ್ ಬಿಲ್ ಬಂದು 6456 ಆಗಿತ್ತು. ಸೊ ಅದರಲ್ಲಿ 3000 ಓಚರೇ ಹೋಯಿತು. ಇನ್ನು ಮಿಕ್ಕಿದ್ದು ನಾವು ಪೇ ಮಾಡಿದ್ವಿ. ಸೊ ವಿ ಎಂಜಾಯ್ಡ್ ಅ ಲಾಟ್ ಅಲ್ಲ. ಲಾಸ್ಟ್ ಅಲ್ಲಿ ಮಾತ್ರ ಲೈಕ್ DJ ಹಾಕಿದ್ರು, ದಟ್ ವಾಸ್ ಆಸಮ್, ಸೂಪರ್ಬ್. ಸೊ ಈ ಎಲ್ಲ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡು ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂಡ್ ಆಲ್ವೇಸ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಬೈ ಬೈ, ಲವ್ ಯು ಆಲ್. Happy birthday once again to my sweet sister.